ಸಂಘದಲ್ಲಿ ನೀವು ಏನನ್ನ ವಿಶೇಷವಾಗಿ ಕಂಡುಕೊಂಡ್ರಿ? ಸಂಘದಲ್ಲಿ ಜಾತಿ ಅನ್ನೋದಿಲ್ಲ, ಹಿಂದೂಗಳು ಅನ್ನೋದು ಒಂದೇ ಒಂದು ಪ್ರಮುಖವಾದ ವಿಶೇಷತೆ ನಮ್ಮನ್ನ ಆಕರ್ಷಣೆ ಮಾಡಿ. ಸಂಘದಲ್ಲಿ ನಿಮಗೆ ಯಾವುದಾದ್ರೂ ಜವಾಬ್ದಾರಿಗಳಿತ್ತ? ನಾನು ಸಂಘದಲ್ಲಿ ಜವಾಬ್ದಾರಿ ಆಗಿದ್ದು ಅಂದರೆ ತರುಣ ಶಿಕ್ಷಕ ಆಗಿದ್ದೆ. ನಿಮ್ಮ ಕಾಲೇಜು ಜೀವನ ಹೇಗಿತ್ತು? ಕಾಲೇಜ್ ಜೀವನ ಚಡ್ಡಿ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಸಂಘದ ಚಡ್ಡಿ? ಹೌದೌದು. ರಾಜರತ್ನಮ್ಮ, ಏನಪ್ಪ ಹಿಂಗೆ ಬಂದ್ಬಿಟ್ಟಿದ್ಯಾ ನೀನು, ಇಷ್ಟು ಚೆನ್ನಾಗಿ ಕನ್ನಡ ಬರ್ತೀಯಾ, ಕನ್ನಡ ಮಾತಾಡ್ತೀಯಾ, ನೀನು ಯಾಕೆ ಹಿಂಗೆ ಬರ್ತೀಯಾ ಅಂದರೆ, ಸರ್ ಅಲ್ಲಿ ಹೋಗ್ತಾ ಇದ್ದೆ ಸರ್, ಟೈಮ್ ಆಗ್ಬಿಡ್ತು, ಮನೆಗೆ ಹೋಗಿ ಬಟ್ಟೆ ಹಾಕೊಂಬರ್ಲ ಬಂದ್ಬಿಟ್ಟೆ ಸರ್ ಅಂತ. ಕಹಳೆ ಅನ್ನೋದೊಂದು ಪತ್ರಿಕೆ ನೀವೇ ಬಹುಶಃ ಅಲ್ಲೆಲ್ಲ ಮಾಡ್ತಾ ಇದ್ರಿ, ಅದನ್ನು ಪ್ರಚಾರ ಮಾಡೋದು ಹೇಗೆ? ನಾವೊಂದು ಸಿನಿಮಾ ಯೂನಿಟ್ ಮಾಡಿದ್ವಿ, ಇಡೀ ಕರ್ನಾಟಕ ಟೂರ್ ಮಾಡ್ಕೊಂಡು ಹೋಗೋದು ಅಂತ. ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಕಹಳೆ ಪತ್ರಿಕೆ ಹಂಚ್ಕೊಂಡ್ಬರ್ತೀವಿ. ಸಂಘನ ಟೀಕೆ ಮಾಡೋರಿಗೂ ಗೊತ್ತು ಸಂಘ ಒಳ್ಳೆಯದು ಅಂತ, ಚೆನ್ನಾಗಿ ಗೊತ್ತು ಅವರಿಗೆ. ಇಟ್ ಈಸ್ ದಿ ಓನ್ಲಿ ಆರ್ಗನೈಸೇಷನ್ ಸೇಫ್ ಗಾರ್ಡ್ ದಿಸ್ ಕಂಟ್ರಿ ಅನ್ನೋದು ಗೊತ್ತು. ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಏನಾದರೂ ಜೈಲಿಗೆ ಹೋಗಿದ್ದು? ನನ್ನ ಮದುವೆಗೆ ಗುಂಡೂರಾವ್, ರಾಮದೇವಿಸ್ ಎಲ್ಲರೂ ಅರೆಸ್ಟ್ ಆಗ್ಬಿಟ್ರು, ನಾನು ಅರೆಸ್ಟ್ ಆಗಲಿಲ್ಲ. ಹಿಂದುತ್ವದ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಮಹಾನ್ ಹೆಗ್ಡೆವಾರ್ ಅವರು ಹುಟ್ಟಿದ ಮೇಲೆ ಹಿಂದೂ ಅನ್ನೋ ಪದ ಇಡೀ ದೇಶಕ್ಕೆ ಬಂತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘದ ಬಗ್ಗೆ ನಿಮಗೆ ಏನನ್ಸುತ್ತೆ, ನಿಮ್ಮ ನಿಲುವು? ಸಂಘ ಒಂದೇ ನಮ್ಮ ದೇಶದಲ್ಲಿ ದೇಶವನ್ನು ಪ್ರೊಟೆಕ್ಟ್ ಮಾಡುವಂಥ ಆರ್ಗನೈಸೇಷನ್, ಬೇರೆ ಯಾವುದೂ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬುತ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಹಿರಿಯ ಸ್ವಯಂ ಸೇವಕರ ಸಂದರ್ಶನವನ್ನು ಹೊಸದಿಗಂತ ಡಿಜಿಟಲ್ ಮೀಡಿಯಾ ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀವಿ. ಇವತ್ತು ನಾವು ಹಿರಿಯ ಸ್ವಯಂ ಸೇವಕರಾದಂತಹ ಹಾಗೂ ರಾಜಕೀಯ ರಂಗದಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದಂತಹ ಶ್ರೀಮಾನ್ ರಾಮಚಂದ್ರ ಗೌಡ ಅವರನ್ನು ಸಂದರ್ಶನ ಮಾಡೋದಕ್ಕೋಸ್ಕರ ಇಲ್ಲಿಗ ನಾವು ಕೂತ್ಕೊಂಡಿದ್ದೀವಿ. ನಮಸ್ಕಾರ ರಾಮಚಂದ್ರ ಗೌಡ. ನಮಸ್ಕಾರ. ರಾಮಚಂದ್ರ ಗೌಡ್ರೆ, ನೀವು ಹೇಗೆ ಸ್ವಯಂ ಸೇವಕರಾದಿರಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೇಗೆ ಆಕರ್ಷಿತರಾದಿರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು ಶೇಷಾದ್ರಿಪುರದಲ್ಲಿ ಮನೆಯಲ್ಲಿದ್ದೆ. ನಮ್ಮ ಚಿಕ್ಕಪ್ಪನ ಮಗ ನನಗಿಂತ ದೊಡ್ಡವನು, ಅವನು ರಾಷ್ಟ್ರೀಯ ಸ್ವಯಂ ಸೇವಕದ ಸಹಾಯಕ ಸ್ವಯಂ ಸೇವಕ. ಯಾವ ಇಸ್ವಿ ಹೇಳ್ಬೋದಾ? 1947ರಲ್ಲಿ. ಓ, 47ರಲ್ಲಿ ಅವನು. ಆವಾಗಲೇ ಸಂಘ 1948ರಲ್ಲಿ RSS ಕ್ಯಾಂಪ್ ಆದಾಗ ನಾನು ಕರ್ಕೊಂಡೋಗಿ ಯಶವಂತಪುರದಲ್ಲಿ ಮೈದಾನ ಎಲ್ಲ ಕ್ಲೀನ್ ಮಾಡಿಸ್ದ. ಆವತ್ತಿಂದನೂ ನಾನು 1947-48ರಿಂದನೂ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನೇ. ಸಂಘದಲ್ಲಿ ನೀವು ಏನನ್ನು ವಿಶೇಷವಾಗಿ ಕಂಡುಕೊಂಡ್ರಿ? ಸಂಘದಲ್ಲಿ ಜಾತಿ ಅನ್ನೋದಿಲ್ಲ, ಹಿಂದೂಗಳು ಅನ್ನೋದು ಒಂದೇ ಒಂದು ಪ್ರಮುಖವಾದ ವಿಶೇಷತೆ ನಮ್ಮನ್ನ ಆಕರ್ಷಣೆ ಮಾಡಿದ್ದು. ಅಚ್ಚಾ. ನಾವು ನನ್ನನ್ನು ಸಂಘಕ್ಕೆ ಕರ್ಕೊಂಡು ಹೋದವರು ಪುಟ್ಟಣ್ಣ ಅಂತ ತೀರ್ಕೊಂಬಿಟ್ರು, ಅವರು ಬ್ಯಾಚುಲರ್. ಎ ವಿ ನರಸಿಂಹನ್ ನಮ್ಮ ಜನಸೇವಾದಲ್ಲಿ ಇಂಜಿನಿಯರ್ ಆಗಿದ್ದರು. ಅವರಣ್ಣ ಎ ವಿ ಶ್ರೀನಿವಾಸ್ ಅಂತ, ಅವರು ಅಮೇರಿಕಾದಲ್ಲಿದ್ದಾರೆ, ಇಲ್ಲೋ ಗೊತ್ತಿಲ್ಲ, ಇವರಿದ್ದಾರೆ. ಅವರು ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗೋರು ಸಂಘಕ್ಕೆ. ಅವಾಗ ಕರ್ಕೊಂಡು ಹೋದರೆ ನಾವು ಆಂಜನೇಯನ ದೇವಸ್ಥಾನದಲ್ಲಿ ವ್ಯಾಯಾಮ ಮಾಡ್ತಾಯಿದ್ವಿ, ಇಲ್ಲೇನು ಮಾಡ್ತಾರೆ ಅಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಆವಾಗ ಹೋಗಿದ್ದವ್ರು ನಾವು. ಸಂಘದಲ್ಲಿ ನೀವು ಯಾವ ವ್ಯಕ್ತಿಗಳನ್ನು ಹೆಚ್ಚು ಆಗಾಗ ಭೇಟಿಯಾಗ್ತಾ ಇದ್ರಿ? ಸಂಘದಲ್ಲಿ ಯಾದವರಾವ್ ಜೋಶಿ ಅವರು ಭಾಳ ಕ್ಲೋಸ್ ನನಗೆ. ಓ.ವೆ. ಶೇಷಾದ್ರಿ ಅವರು ಅಷ್ಟೇ ಕ್ಲೋಸು. ಕೃಷ್ಣಪ್ಪನವರು, ಕೃಷ್ಣಪ್ಪ ಅವರು, ಅಜಿತ್ ಕುಮಾರ್ ಸ್ಟೂಡೆಂಟ್ ಆಗಿದ್ದರು. ಜಯದೇವ್ ಅವರು ಕೆಲಸದಲ್ಲಿದ್ದರು. ಮಲ್ಲಿಕಾರ್ಜುನಯ್ಯ, ಜಯದೇವು, ಒಬ್ಬರು CB ನರಸಿಂಹಯ್ಯ ಎಲ್ಲ ಒಂದು ರೂಮ್ ಮಾಡ್ಕೊಂಡು ವಾಸ ಮಾಡ್ತಾಯಿದ್ರು. ಅವರೆಲ್ಲ ಶಾಖೆಗೆ ಬರೋರು. ನಾನು ಪುಲಕೇಶಿ ಶಾಖೆಗೆ ಅಲ್ಲಿಗೆ ಹೋದೆ. ಮುಂಚೆ ಪುಲಕೇಶಿ ಶಾಖೆ ಶೇಷಾದ್ರಿಪುರ ಫಸ್ಟ್ ಮೈನ್ ರೋಡಲ್ಲಿತ್ತು, ಅಲ್ಲಿಂದ ಅಲ್ಲಿಗೆ ಹೋದೆ ನಾನು. ಸಂಘದ ಶಿಕ್ಷಣ ಅಂದರೆ ಈ ಪ್ರಾಥಮಿಕ ಶಿಕ್ಷಾ ವರ್ಗ, OTC ಈ ಥರದ್ದಕ್ಕೆ ನೀವು ಭಾಗವಹಿಸಿದ್ದೀರಾ? ಒಂದು OTCಗೂ ನಾನು ಹೋಗಿಲ್ಲ. OTCಗೆ ಹೋಗುವಾಗ ನಾನು ಶಾಖೆ ನೋಡ್ಕೋತಾ ಇದ್ದೆ. ಓ, ಸರಿ. ಎಲ್ಲರೂ OTCಗೆ ಹೋದರೆ ನನಗೆ ಶಾಖೆ ನೋಡ್ಕೊಳ್ಳೋ ಕೆಲಸ ಕೊಟ್ಟು ಹೋಗ್ತಾಯಿದ್ರು. ಸಂಘದಲ್ಲಿ ನಿಮಗೆ ಯಾವುದಾದ್ರೂ ಜವಾಬ್ದಾರಿಗಳಿತ್ತ? ಮುಖ್ಯ ಶಿಕ್ಷಕ, ಕಾರ್ಯವಾಹ ಆ ಥರ ಏನಿಲ್ಲ.
ನಾನು ಸಂಘದಲ್ಲೇ ಜವಾಬ್ದಾರಿ ಆಗಿದ್ದಿದ್ದು ಅಂದರೆ ತರುಣ ಶಿಕ್ಷಕ ಆಗಿದ್ದೆ. ಜನಸಂಘದ ಮೊದಲ ಕಾರ್ಪೊರೇಟ್ರು ನೀವು ಆದ್ರಿ ಬೆಂಗಳೂರಿನಲ್ಲಿ 1970ರಲ್ಲಿ. ಅದುವರೆಗೆ ಜನಸಂಘದಿಂದ ಯಾರಾದರೂ ಎಲೆಕ್ಷನ್ಗೆ ನಿಂತರೆ ಅವರಿಗೆ ಠೇವಣಿ ಹೋಗೋದು ಖಚಿತ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ನೀವು ಮೊದಲನೇ ಬಾರಿ ಮಹಾನಗರ ಪಾಲಿಕೆಯಲ್ಲಿ ನಿಂತು ಗೆದ್ರಿ. ಆವಾಗ ವಿಕ್ರಮದ ಸಂಪಾದಕರಾದಂಥ ಮಲ್ಲಿರು ಜನಸಂಘದ ಪ್ರಚಂಡ ವಿಜಯ ಅಂತ ಒಂದು ದೊಡ್ಡ ಹೆಡ್ಡಿಂಗ್ ಹಾಕಿ ಒಂದು ಇದು ಬರೆದಿದ್ರು ಸುದ್ದಿಯನ್ನು. ಆ ಸಂದರ್ಭದಲ್ಲಿ ಜನಸಂಘದ ಸ್ಥಿತಿ ಹೇಗಿತ್ತು ಬೆಂಗಳೂರಿನಲ್ಲಿ? ಜನಸಂಘ ಅಂತಂದ್ರೆ ನಗುತ್ತಾ ಇದ್ರು. ನಾನು ಜನಸಂಘದ ಅಭ್ಯರ್ಥಿ ಅಂತಂದರೆ ಸುಮ್ಮನೆ ನಗೋರು, ಇವನು ಯಾಕೆ ಹೋಗಲ್ಲ ನಿಂತವನೇ ಅಂತ. ಆಯ್ತಪ್ಪ, ನಾವು ಪಕ್ಷ ಕಟ್ಟಬೇಕು ನಿಂತಿದ್ದೀವಿ, ಚುನಾವಣೆಯಲ್ಲಿ ಗೆಲ್ಲಬೇಕಂತೇನಿಲ್ಲ, ರಾಷ್ಟ್ರ ಮಟ್ಟದ ಒಂದು ಪಾರ್ಟಿ ಆಗಬೇಕು ಅಂತ ಓಡಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಚುನಾವಣೆಗೆ ನಿಲ್ತಿಲ್ಲ, ನಾವು ನಿಂತಿರೋದು ಪಕ್ಷ ಕಟ್ಟೋಕ್ಕೆ ಅಂತ. ನಿಮ್ಮ ಜೊತೆಗೆ ಇನ್ಯಾರು ಗೆದ್ದಿದ್ರು ಅವಾಗ? ಇನ್ನೊಬ್ರು ಯಾರೋ ಗೆದ್ದಾಗಿತ್ತಲ್ಲ? ನನ್ನ ಜೊತೆಲಿ ಇನ್ನಿಬ್ಬರು ಗೆದ್ದರು. ಇನ್ನಿಬ್ಬರು ಎಸ್ ಕೃಷ್ಣಯ್ಯ ಅಂತ ಅಡ್ವೊಕೇಟ್, ಲೇಬರ್ ಅಡ್ವೊಕೇಟ್. ಹೌದು. ಇನ್ನೊಬ್ಬರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಶ್ರೀನಿವಾಸ ಅಯ್ಯಂಗಾರ್ ಇದ್ದಾರೆ, ಕೃಷ್ಣಯ್ಯ ಇಲ್ಲ. ಸೊ 3 ಜನ ಗೆದ್ದಿದ್ರಿ ಅವಾಗ. ಆಗ ಆಡಳಿತ ಪಕ್ಷದಲ್ಲಿ ಇದ್ದವ್ರದ್ದು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಅವರಿಗೆ ಆಶ್ಚರ್ಯ ಇತ್ತು ಅಥವಾ ಅಲ್ಲ ಲೇವಡಿ ಮಾಡಿದ್ರು? ಯಾರೂ ಲೇವಡಿ ಮಾಡಿ, ನನ್ನ ವಿಶೇಷವಾಗಿ ನಾನು ಅಷ್ಟೊತ್ತಿಗಾಗಲೇ BSc BE ಮಾಡಿದ್ದೆ. ಇವನೊಬ್ಬ ವಿದ್ಯಾವಂತ ಅಂತ ನನಗೆ ಭಾಳ ಗೌರವ ಕೊಡ್ತಾಯಿದ್ರು. ಭಾಳ ಗೌರವ ಕೊಡ್ತಾಯಿದ್ರು. ಯಾರೂ ನಮ್ಮನ್ನು ಲೇವಡಿ ಮಾಡ್ತಾ ಇರಲಿಲ್ಲ. ಮೊದಲನೇ ಮೇಯರು ಜಯಲಿಂಗಯ್ಯ, 2ನೇ ಮೇಯರು ಅನಂತಕೃಷ್ಣ, 3ನೇ ಮೇಯರು ನಾಗಣ್ಣ. ಹಾಂ. ಸೊ 2 ಬಾರಿ ನೀವು ಗೆದ್ದಿದ್ರಲ್ಲ? ಹೌದು. ಏನಾಯಿತು, ಒಂದು ಬಾರಿ ಗೆದ್ವಿ, 2ನೇ ಬಾರಿ ಚುನಾವಣೆ ಆಗಲೇ ಇಲ್ಲ. 8 ವರ್ಷ ಮುಂದಕ್ಕೆ ಹೋಯ್ತು. ಆವಾಗ ನಾವೇ ಕಾರ್ಪೊರೇಟ್ರುಗಳು. 8 ವರ್ಷನೂ? 8 ವರ್ಷ ಅಂದರೆ ಅಫಿಷಿಯಲ್ ಆಗಲ್ಲ, ಅನ್ಅಫಿಷಿಯಲ್ ಆಗಿ ನಾವೇ ಕಾರ್ಪೊರೇಟ್ರು. 83ರಲ್ಲಿ ಮಾಡಿದ್ರು. ತಿರ್ಗಾ 76ಕ್ಕೆ 75 ಕೊನೆಗೆ ಮುಗಿದ್ರೆ 83ಕ್ಕೆ ಅಲ್ಲಿವರೆಗೂ ನಾವು ಕಾರ್ಪೊರೇಟ್ರುಗಳ ಥರನೇ ಲೆಕ್ಕ ಇದ್ದಿದ್ದು. ಆಮೇಲೆ ತಿರ್ಗಾ 83ಕ್ಕೆ ಹೋಗಿ 83ರಿಂದ 88ರವರೆಗೂ ಕಾರ್ಪೊರೇಟ್ರು. ನಿಮ್ಮ ಕಾಲೇಜು ಜೀವನ ಹೇಗಿತ್ತು? ಕಾಲೇಜ್ ಜೀವನಕ್ಕೆ ಚಡ್ಡಿ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಸಂಘದ ಚಡ್ಡಿ? ಹೌದೌದು. RSS ನಿಕ್ಕರ್ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಯಾರು ಏನು ಹೇಳ್ತಾ ಇರಲಿಲ್ವಾ? ರಾಜರತ್ನಮ್ಮ, ಏನಪ್ಪ ಹಿಂಗೆ ಬಂದುಬಿಟ್ಟಿದ್ಯಾ ನೀನು, ಇಷ್ಟು ಚೆನ್ನಾಗಿ ಕನ್ನಡ ಬರ್ತೀಯ, ಕನ್ನಡ ಮಾತಾಡ್ತೀಯ, ನೀನು ಯಾಕೆ ಹಿಂಗೆ ಬರ್ತೀಯ ಅಂದರೆ, ಸರ್ ಅಲ್ಲಿ ಹೋಗ್ತಾ ಇದ್ದೆ ಸರ್, ಟೈಮ್ ಆಗ್ಬಿಡ್ತು, ಮನೆಗೆ ಹೋಗಿ ಬಟ್ಟೆ ಹಾಕೊಂಬರ್ಲ್ಲ, ಬಂದ್ಬಿಟ್ಟೆ ಸರ್ ಅಂತ. ಜನಸಂಘದಲ್ಲಿ ನೀವು ಕಾರ್ಪೊರೇಟರ್ ಆಗಿದ್ರಿ, ಅದಲ್ಲದೆ ಪಾರ್ಟಿಯಲ್ಲಿ ಏನಾದರೂ ಜವಾಬ್ದಾರಿಗಳು ನಿಮಗೆ? ಕಾರ್ಯದರ್ಶಿ, ಅಧ್ಯಕ್ಷ? ಜನಸಂಘದಲ್ಲಿ ಎಲೆಕ್ಟ್ ಆದ ಇಟ್ಕೇನೆ ಬೆಂಗಳೂರಿನಲ್ಲಿ ನನ್ನ ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು. ರಾಮಾಜೋಯಿಸ್ ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟ್ ನಗರಕ್ಕೆ, ಬೆಂಗಳೂರು ಮಹಾನಗರ ಜನಸಂಘದ್ದು. ಈ ಕಾರ್ಪೊರೇಟರ್ ಆದ ನಂತರ ಮತ್ತೆ ನೀವು ವಿಧಾನ ಪರಿಷತ್ ಅಂದರೆ ವಿಧಾನಸೌಧದ ಒಳಗೆ ಪ್ರವೇಶ ಮಾಡಿದಿರಿ. ವಿಧಾನ ಪರಿಷತ್ತು ಸದಸ್ಯರಾಗಿ ಅಂದರೆ ಪದವೀಧರ ಕ್ಷೇತ್ರದಿಂದ ಗೆದ್ದಿದ್ರಿ. 5 ಬಾರಿನೂ ಸತತವಾಗಿ ಗೆದ್ದಿದ್ದೀರಿ. ಹೌದೌದು. ಮೊದಲನೇ ಬಾರಿ ಗೆದ್ದಾಗ ನಿಮ್ಗೆ ಏನು ಅನ್ನಿಸ್ತು? ಮೊದಲನೇ ಬಾರಿ ಗೆದ್ದಾಗಲೇ ನನಗೆ ಬೆಸ್ಟ್ ಲೆಜಿಸ್ಲೇಟರ್ ಅವಾರ್ಡ್ ಬಂತು, ಕಲ್ಮಣ್ಕರ್ ಚೇರ್ಮನ್ ಆಗಿದ್ದಾಗ. ಬಿಕಾಸ್ ಆಫ್ ಮೈ ಗುಡ್ ಅಟೆಂಡೆನ್ಸ್ ಆ್ಯಂಡ್ ಗುಡ್ ಕ್ವಶನ್ಸ್. ನಾನು ಹಾಕಿದಂಥ ಪ್ರಶ್ನೆಗಳಿಗೆ ನಾನು ಸಮಯಕ್ಕೆ ಸರಿಯಾಗಿ ಹೋಗಿ ಪೂರ್ತಿ ಪ್ರಮಾಣವಾಗಿ ನಾನು ಭಾಗವಹಿಸ್ತಾ ಇದ್ದಿದ್ದಕ್ಕೆ ನನಗೆ ಬೆಸ್ಟ್ ಲೆಜಿಸ್ಲೇಟರ್ ಅಂತ ಅವಾರ್ಡ್ ಬಂತು. ಅಂದರೆ ಜನಸಂಘದ MLC ಆಗಿದ್ರು? BJP MLCನ? BJP MLC. ನಾನು MLC ಆಗಿದ್ದು 89ರಲ್ಲಿ. 89 ಅಷ್ಟೊತ್ತಿಗೆ BJP ಆಗಿಬಿಟ್ಟು. ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಏನಾದರೂ ಜೈಲಿಗೆ ಹೋಗಿದ್ದು ಅಥವಾ ಸತ್ಯಾಗ್ರಹ ಮಾಡಿದ್ದು? ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜೈಲಿಗೆ ಹೋಗಿಲ್ಲ. ವಾಟರ್ ಎಜಿಟೇಷನ್ ಮಾಡಿದಾಗ ನಾನು, ಶಾಮಣ್ಣ, ರಾಮದೇವ್ ಅವರೆಲ್ಲ ಜೈಲಿಗೆ ಹೋಗಿ ಜೈಲು ಅನುಭವ ಇದೆ. ನಾನು ಯಾಕೆ ತುರ್ತು ಪರಿಸ್ಥಿತಿಯಲ್ಲಿ ಹೋಗಲಿಲ್ಲ ಅಂತಂದರೆ, ನಾನು ಮದುವೆ ಆಗಿದ್ದು 1975ನೇ ಇಸ್ವಿ. 25ನೇ ತಾರೀಕು ಜೂನ್ ಅನೌನ್ಸ್ ಆಯ್ತಲ್ಲ, ಮಾರನೇ ದಿವಸ ಮನೇಲಿ ಪೂಜೆ ಮಾಡ್ತಾ ಇದ್ದೆ ನಾನು. ನಮ್ಮ ಫ್ರೆಂಡ್ ಒಬ್ಬರು ಜೀವನ್ ಕುಮಾರ್ ಅಂತ ಬಂದರು. ಸಾರ್ ಅಂದ, ಏನಪ್ಪ ಅಂದರೆ, ಎಮರ್ಜೆನ್ಸಿ ಡಿಕ್ಲೇರ್ ಆಗೋಯ್ತು ಸಾರಪ್ಪ ಅಂದ. ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತಂದೆ. ಇಲ್ಲ ಸರ್, ನೀವೇನೋ ಮದುವೆ ಮಾಡ್ಕೊತಾ ಇದ್ದೀರಾ. ಅವತ್ತು ಬೆಳಗ್ಗೆ ಮದುವೆ, ಸಾಯಂಕಾಲ
ಈ ರಿಸೆಪ್ಷನ್ನು ನಮ್ಮ ಮಾರನೇ ದಿವಸ ಮದುವೆಗೆ 27ನೇ ತಾರೀಕು ಮದುವೆ. ನನ್ನ ಮದುವೆಗೆ ಗುಂಡೂರಾವ್, ರಾಮದೇವಿ ಎಲ್ಲರೂ ಅರೆಸ್ಟ್ ಆಗಿಬಿಟ್ರು. ನಾನು ಅರೆಸ್ಟ್ ಆಗಲಿಲ್ಲ. ನಾನು ಮದುವೆ ಮಾಡಿಕೊಂಡು ಒಂದು ಸೀದಾ ಕನಕಪುರದಲ್ಲಿ ಹೊರಟೋಗ್ಬಿಟ್ಟೆ. ಕನಕಪುರದಲ್ಲಿ ನನ್ನ ಹೆಂಡತಿಯ ಚಿಕ್ಕಮ್ಮನ ಮನೆಯಲ್ಲಿ ಮಾಳಗಾಳ ಅಂತಿದೆ, DK ಶಿವಕುಮಾರ್ ಸೋದರತ್ತೆ ಅವರು, ಅವ್ರ ಮನೇಲಿ ಉಳ್ಕೊಂಡೆ. 1 ತಿಂಗಳು ಅಲ್ಲಿ ಉಳ್ಕೊಂಡೆ, ಈಚೆಗೆ ಬರಲಿಲ್ಲ. ಆಮೇಲೆ ಈ ನಿಧಾನವಾಗಿ ಬರೋಕ್ಕೆ ಶುರು ಮಾಡಿದೆ. ಹನುಮಾನ್ ಅವರು ಹೋಮ್ ಸೆಕ್ರೆಟ್ರಿ, ನಾನು BDA ಮೆಂಬರ್ ಆಗಿದ್ದೆ 1975ರಲ್ಲಿ, 74ರಲ್ಲಿ. ಅವರು ಅದಕ್ಕೆ ಮುಂಚೆ ಚೇರ್ಮನ್ ಆಗಿದ್ದರು. ನಾನು ಮೆಂಬರ್ ಆಗಿದ್ದಾಗ ಅವರು ಚೇರ್ಮನ್ ಆಗಿದ್ದಾಗ ಏನೇನು ಕೆಲಸ ಬಿಟ್ಟೋಗಿತ್ತು ಅದನ್ನು ನನಗೆ ಜ್ಞಾಪಕ ಮಾಡಿ ಅದೆಲ್ಲ ಪೂರ್ತಿ ಮಾಡಿಸ್ತಾಯಿದ್ರು. ನಾನು ಅದೆಲ್ಲ ಅವ್ರಿಗೆ ಮಾಡಿದ್ರಿಂದ ಹೋಮ್ ಸೆಕ್ರೆಟ್ರಿ ಆಗಿದ್ದವರು, ರಾಮಚಂದ್ರಗೂ ಬಿಟ್ರಿಗೂ RS ಸಂಬಂಧ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತಂದರು. ಹಂಗೆ ಬಚಾವಾದೆ ನಾನು. ಅಷ್ಟಾದರೂ ಕೂಡ ನಾನು ಕೃಷ್ಣರಾಜು, ಆನಂದಮೂರ್ತಿ, ನರಹರಿ, AV ನರಸಿಂಹನ್ ನಾವು ಯಾರೂ ಜೈಲಿಗೆ ಹೋಗಲಿಲ್ಲ. ನರಹರಿ ಸಂಘದ ಸರ್ಕಲ್ನಲ್ಲೇ ಓಡಾಡ್ತಾಯಿದ್ರು, ನಾವು ಪಬ್ಲಿಕ್ಕಾಗಿ ಓಡಾಡ್ತಾಯಿದ್ವಿ. ಕಹಳೆ ಅನ್ನೋದೊಂದು ಪತ್ರಿಕೆ ನೀವೇ ಬಹುಶಃ ಅಲ್ಲೆಲ್ಲ ಮಾಡ್ತಾಯಿದ್ರಿ. ಸುಳ್ಯದಲ್ಲಿ ಅದು ಬರೋದು ಬೆಂಗಳೂರಿಗೆ. ಅದನ್ನು ಪ್ರಚಾರ ಮಾಡೋದು ಹೇಗೆ, ನಾವೊಂದು ಸಿನಿಮಾ ಯೂನಿಟ್ ಮಾಡಿದ್ವಿ. ಸಿನಿಮಾ ಯೂನಿಟ್ ಮಾಡಿ ಸ್ಪಂದನ ಅಂತ ಒಂದು ಪಿಕ್ಚರ್ ತೆಗೆದ್ವಿ, ನಿಸರ್ಗ ಫಿಲಮ್ ಅಕಾಡೆಮಿ ಅಂತ ಒಂದು ಮಾಡಿದ್ವಿ. ಅದಕ್ಕೆ ನಾನು, ಕೃಷ್ಣರಾಜು, ಆನಂದಮೂರ್ತಿ, PN ಶ್ರೀನಿವಾಸ್ ಅಂತ ನಮ್ಮ ಹಳೆ ಸ್ವಾಮೀಜಕರು, ಅವರೇ ಹೀರೋ, ಅವರೇ ಸ್ಟೋರಿ, ಅವ್ರದ್ದೇ ಕಥನ, ಅವರೇ ಡೈರೆಕ್ಟ್ರು. ಹಿಂಗೆ ನಾವೇ ಎಲ್ಲ ಮಾಡಿಕೊಂಡು ಪ್ರೋಗ್ರಾಮ್ ಏನಂದರೆ ಇಡೀ ಕರ್ನಾಟಕ ಟೂರ್ ಮಾಡ್ಕೊಂಡು ಹೋಗೋದು ಅಂತ. ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಕಹಳೆ ಪತ್ರಿಕೆ ಹಂಚ್ಕೊಂಬರೋದು. ಹೀಗೆ ನಾವು ಮಾಡಿದ್ದು. ಆಮೇಲೆ ಸಿನಿಮಾ ಎಲ್ಲ ಮುಗಿದ ಮೇಲೆ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಅವ್ರ ಮನೇಲಿ ಯಾರಿಗೆ ತೊಂದರೆ ಇದೆ, ನಾನು, ಕೃಷ್ಣರಾಜು, ಆನಂದಮೂರ್ತಿ ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮಗೇನು ಸಮಸ್ಯೆ ಇದೆ, ಏನಾಗಬೇಕು, ದುಡ್ಡು ಬೇಕಾ, ಅಕ್ಕಿ ಬೇಕಾ, ಇದೆಲ್ಲ ವಿಚಾರಿಸಿ ಅವರಿಗೆಲ್ಲ ಸಹಾಯ ಮಾಡ್ತಾರೆ. ಈ ಜನಸಂಘದ ಕಾಲದಿಂದ ನಿಮಗೆ ಅನೇಕ ನಾಯಕರ ಪರಿಚಯ ಇದ್ದಿರ್ಬೋದು. ಅವ್ರ ಜೊತೆಗೆಲ್ಲ ಹೇಗೆ ಒಡನಾಟ ಇತ್ತು, ಯಾರ್ಯಾರ ಜೊತೆಗೆ ನಿಮಗೆ ಸಂಪರ್ಕ? ನೋಡಿ, ಅಲ್ಲಿದ್ದಾರಲ್ಲ, ಅಲ್ಲಿರೋರೆಲ್ಲ ಒಡನಾಟಗಳೇ ನನಗೆ. ಯಾರೋ ಜನಸಂಘದವ್ರು ಅಂದರೆ ಕೇರಳದಲ್ಲಿ ಪರಮೇಶ್ವರ, ವೆರಿ ಕ್ಲೋಸ್ ಟು ಮೀ. ಅವರು ಬೆಂಗಳೂರಿಗೆ ಬಂದರೆ ಶೇಷಾದ್ರಿಪುರಂ ಸರ್ಕಲ್ನಲ್ಲಿ ಭಾಷಣ. ಭಾರತೀಯ ಜನಸಂಘ ಈಸ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ, ಇಟ್ ಈಸ್ ಎ ನ್ಯಾಷನಲ್ ಮೂಮೆಂಟ್. ದಟ್ ಈಸ್ ವಾಟ್ ವಿಚ್ ಆಸ್ ಅಟ್ರಾಕ್ಟೆಡ್ ನಮಗೆ. ಹಾಗೆ ಮಾಡ್ತಾಯಿದ್ರು. ಗೋಪಾಲರಾವ್ ಠಾಕೂರ್ ಅಂತ, ಅವ್ರ ಫೋಟೋ ಸಿಕ್ಕಲಿಲ್ಲ ನನಗೆ, ಆಂಧ್ರದಿಂದ ಬರ್ತಾಯಿದ್ರು ಅವರು. ಆಮೇಲೆ ಇನ್ನೊಬ್ರು ಇದ್ದಾರಲ್ಲ, ಅವರು ನಮ್ಮ ಜಗನ್ನಾಥರಾವ್ ಜೋಶಿ ಬಿಟ್ಟು ನಮಗೆ ಭಾಳ ಕಾಸ ಅವರು. ಅವ್ರ ಸೇವೆ ಬೇಕಾದಷ್ಟು ಮಾಡಿದ್ದೀನಿ ನಾನು. ಇನ್ನೊಬ್ಬರು ಜನ ಕೃಷ್ಣಮೂರ್ತಿ, ಗೌಡಾಜಿ ಕ್ಯಾ ಅವರ ಕರ್ನಾಟಕ ಮೇ ಅಂತಂದವರು, ಸಬ್ಬಿ ಹಚ್ಚ ಅವರ ವಯಸ್ಸು. ಅವ್ರ ಮಗಳ ಮದುವೆಗೆ ಹೋಗಿದ್ದೀವಿ ನಾವು ಮದ್ರಾಸ್ನಲ್ಲಿ. ಭಾಳ ಮಾಡಿದ್ರು, ಕೆಲಸ ಮಾಡಿದ್ರು ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಕೆಲಸ. ಅವರು ಇನ್ನೊಬ್ಬರು ಕೇರಳದಿಂದ ರಾಜಗೋಪಾಲ್, ಅವರು ಎಲ್ಲರೂ ನನ್ನ ಹಳೇ ಲೀಡ್ರಸ್ ಯಾರಿದ್ದಾರೆ ಪ್ರತಿಯೊಬ್ಬರದ್ದು ನನಗೆ ಕಾಂಟ್ಯಾಕ್ಟ್ ಇದೆ. ಬಾಬುರಾವ್ ದೇಶಪಾಂಡೆ ಅವರು ನಮ್ಮವರೇ ಅಲ್ವಾ, ಅವ್ರ ಹೆಸರಿನಲ್ಲೇ ಭವನ ಕಟ್ಟಬೇಕಂತ ನಾನೇ ಆ ಜಾಗ ತೊಗೊಂಡು ಅದ್ರ ರೆಕಾರ್ಡ್ಸ್ ಎಲ್ಲ ಇವತ್ತು ನನ್ನ ಹತ್ರನೇ ಇದೆ. ಅದು VS ಕೃಷ್ಣಯ್ಯರ ಹತ್ರ ಹೋಗಿ ನೋಡಿ ಬಾಬುರಾವ್ ದೇಶಪಾಂಡೆ ಬಗ್ಗೆ ಮಾಡ್ತಾಯಿದ್ದೀವಿ, ಹೌದಾ, ಅವ್ರ ಬಗ್ಗೆ ಆದರೆ ನಾನು ಇಮ್ಮಿಡಿಯೇಟಾಗಿ ಅಲರ್ಟ್ ಮಾಡ್ತೀನಿ, ಸೈಟ್ ಅಲರ್ಟ್ ಮಾಡಿಸ್ಬಿಟ್ಟು. ಸೈಟ್ ಅಲರ್ಟ್ ಮಾಡಿದ್ಮೇಲೆ ಕಟ್ಬಿಟ್ಟ ಮೇಲೆ ಕಾನೂನಿಗೆ ವಿರುದ್ಧವಾಗಿತ್ತು ಅದು. ಅದಕ್ಕೆ ಹೇಳಿದೆ, ಕೃಷ್ಣಯ್ಯನವರೇ ಕಾನೂನಿಗೆ ವಿರುದ್ಧ ಅಂತಾರೆ, ಇನ್ನೊಂದು 10 ಅಡಿ ಆ ಕಡೆಯಿಂದ ನಮ್ಗೆ ಸೈಟೇ ಅಲಾಟ್ ಮಾಡಿಬಿಡ್ರಿ ಅಂತ. 10 ಅಡಿ ಸೈಟ್ ಅಲಾಟ್ ಮಾಡಿಸ್ಕೊಂಡ್ಮೇಲೆ ಸರಿ ಹೋಯ್ತು ಕಾನೂನು. ಕಾಶಿರಾವ್ ಅಂತ ಒಬ್ರು ಇದ್ರಲ್ಲ, ಕಾಶಿರಾವ್ ಗೊತ್ತು, ಇಲ್ಲಿ ಚಾಮರಾಜಪೇಟೆ ಎಮರ್ಜೆನ್ಸಿಲಿ ತೀರ್ಕೊಂಡ್ರು. ಅವ್ರದ್ದು ನಿಮಗೆ ಚೆನ್ನಾಗಿ ಕಾಂಟ್ಯಾಕ್ಟ್ ಇರ್ಬೋದು? ಕಾಂಟ್ಯಾಕ್ಟ್ ಇದೆ. ಕಾಶಿನಾಥ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದರು. ಅಂದರೆ ಫುಲ್ ಟೈಮ್ ವರ್ಕರ್ ಆಗಿದ್ದರು. ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದರು. ಈ ಪಕ್ಷದಲ್ಲಿ ಅಂದರೆ BJP ಫಾರ್ಮ್ ಆದ ನಂತರ ಪಕ್ಷದಲ್ಲಿ
ಆದಂಥ ಯಾವುದಾದ್ರೂ ಬೆಳವಣಿಗೆಗಳು ನಿಮಗೆ ಬೇಸರ ತಂದಂಥದ್ದು? ಬೇಸರ ನೋಡಿ, ಬೇಸರ ಅಂದ್ರೆ ಹಾಗಲ್ಲ, ಮನಸ್ಸಿಗೆ ನೋವಾಯಿತು ಆ ಥರದ್ದು? ಆ ಥರದ್ದು ಏನೂ ಇಲ್ಲ. BJP ಫಾರ್ಮೇಷನ್ ಆಗುವಾಗ ಐ ಆಮ್ ಒನ್ ಆಫ್ ದಿ ಸಿಗ್ನೇಟ್ರಿ. ಡೆಲ್ಲಿ ಒಳಗೆ ಅದ್ವಾನಿ ಅವರು ಮೀಟಿಂಗ್ಗೆ ಕರೆದಾಗ ನಾವೆಲ್ಲ ಬೆಂಗಳೂರಿಂದ ರೈಲ್ನಲ್ಲಿ 15 ರೂಪಾಯಿ ಡೆಲ್ಲಿಗೆ ಹೋಗೋಕ್ಕವಾಗ ತಮಿಳ್ನಾಡಿನಲ್ಲಿ ಇಳಿದು ಚೆನ್ನೈನಲ್ಲಿ ಇಳಿದು ಅಲ್ಲೆಲ್ಲ ಊಟ ಗೀಟ ಮಾಡಿಕೊಂಡು ಹೋದ್ವಿ. ಒಂದು ರಾತ್ರಿನೋ 2 ರಾತ್ರಿನೋ ಹೋದ್ವಿ. ಅಲ್ಲಿ BJP ಅನ್ನೋದು ಫಾರ್ಮೇಷನ್ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿ ಯಾವ ಪಾರ್ಟಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ನಾವು ಒಪ್ಪಿಗೆ ಆಗಿ ಎಲ್ಲ ನಾವು ವಿ ಆರ್ ದಿ ಸಿಗ್ನೇಟರೀಸ್ ಅದು ಅನೌನ್ಸ್ ಆದಾಗ ಅದಕ್ಕೆ ಆಗ ಯಾರ್ದಾದ್ರೂ ಅದಕ್ಕೆ ವಿರೋಧ ಇತ್ತಾ? ಏನೂ ವಿರೋಧ ಇರಲಿಲ್ಲ. 96 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ನಮ್ಮವರು. ಅವತ್ತು ವಾಜಪೇಯಿ ಅವರು ಪ್ರಧಾನಿ ಆಗಬೇಕಾಗಿತ್ತು. ಹೌದು. ಸಂಘದಲ್ಲಿ ಡಿಸಿಷನ್ ಮಾಡಿದ್ರು. 18 ತಿಂಗಳ ಕಾಲ ಸೀನಿಯರ್ ಮನುಷ್ಯ ಮೊರಾರ್ಜಿ ದೇಸಾಯಿ ಜೈಲಲ್ಲಿದ್ದರು, ಅವರೇ ಪ್ರಧಾನಿ ಆಗಲಿ ಅಂತ ಹೇಳಿದ ಮೇಲೆ ಅಟಲ್ಜಿಯವರು ಒಪ್ಕೊಂಡ್ರು, ಅದ್ವಾನಿಯವರು ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡ್ರು. ವಾಜಪೇಯಿ ಪ್ರಧಾನಿ ಆಗಬೇಕಾಗಿತ್ತು. ಬಿಕಾಸ್ ವಿ ಆರ್ ದಿ ಹೈಯೆಸ್ಟ್ ನಂಬರ್. ಆದರೆ ಮೊರಾರ್ಜಿಗೆ ಅದೃಷ್ಟ ಇತ್ತು. ಆ ವಯಸ್ಸಿನಲ್ಲಿ ಅವರು ಜೈಲು ಅನುಭವಿಸಿದ್ರು ಇಂದಿರಾ ಗಾಂಧಿ ವಿರುದ್ಧ. ಅದಕ್ಕೋಸ್ಕರವಾಗಿ ಒಂದು ಮಾನ್ಯತೆ ಮಾಡೋದು. BJP ಬಗ್ಗೆ ಒಂದು ಮಾತು ಹೇಳ್ತಾರೆ, ಎ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ. ಆಗ ಹೇಳ್ತಾ ಇದ್ರು. ಈಗ ಅನೇಕರು ಮಾಧ್ಯಮಗಳಲ್ಲಿ ಎ ಪಾರ್ಟಿ ವಿತ್ ಸೋ ಮೆನಿ ಡಿಫರೆನ್ಸಸ್ ಅಂತ ಒಂದು ಮಾತು ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ಪೊಲಿಟಿಕಲ್ ಪಾರ್ಟಿ ಮೀನ್ಸ್ ಇಟ್ ಈಸ್ ಎ ವಾರ್. ನಾನು ಚುನಾವಣೆಯಲ್ಲಿ ಗೆದ್ದಾಗ ವಾಜಪೇಯಿ ಅವರು ಬಂದಿದ್ದರು ಸನ್ಮಾನ ಮಾಡೋಕ್ಕೆ ಬೆಂಗಳೂರಿನಲ್ಲಿ. MLC ಚುನಾವಣೆಯಲ್ಲಿ ಗೆದ್ದಾಗ? ಹೌದು, MLC ಫಸ್ಟ್ ಟೈಮ್ ಗೆದ್ದಾಗ ಏನಾಯಿತು, ಪಾರ್ಲಿಮೆಂಟಲ್ಲಿ ಅದ್ವಾನಿ ನಿಂತಿರಲಿಲ್ಲ. ವಾಜಪೇಯಿಯಿಂದ ಎಳೆದ್ರು ಚುನಾವಣೆಯಲ್ಲಿ ಸೋತೋಗಿದ್ರು. ಇಬ್ಬರು ಗೆದ್ದಿದ್ರು. ಹೌದು. ಒಬ್ಬರು ಪಟೇಲ್, ಇನ್ನೊಬ್ಬರು ಇಲ್ಲಿ ಆಂಧ್ರದವರು ರೆಡ್ಡಿ, ಜಂಗಾರೆಡ್ಡಿ, ಇಬ್ಬರೇ ಗೆದ್ದಿದ್ದವರು. ಹೌದು. ಆ ಸಂದರ್ಭದಲ್ಲಿ ನಾವು MLC 3 ಜನ, ನಾನು, ಶಂಕರಮೂರ್ತಿ, ಡಾಕ್ಟರ್ ತಂಗ 3 ಜನ ಗೆದ್ದಿದ್ದರಿಂದ ಭಾಳ ಖುಷಿಯಾಗಿ ನಮಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದರು. ನಾನು ಚುನಾವಣೆಯಲ್ಲಿ ಗೆದ್ದು ನನಗೆ ಒಂದು ಲಾರಿ ಹಾರ ಹಾಕಿದ್ರು ಅವತ್ತು. ನಾನು ಹೇಳಿದೆ, ನಿಮಿತ್ತ ಮಾತ್ರಾಣಿ ಸಭೆ ಸಾಚಿನ, ನಾನು ರಾಮಚಂದ್ರಗೌಡ ನಿಮಿತ್ತ ಮಾತ್ರವಾಗಿದ್ದೀನಿ. ಇಲ್ಲಿ ಕೂತಿದ್ದಾರೆ ಶ್ರೀಕೃಷ್ಣ, ಜನತಾ ಜನಾರ್ದನ ನಾಯಕರು, ಇವರಿಂದ ನಾವು ಗೆದ್ದಿದ್ದೇವೆ ಅಂತ ಹೇಳಿದೆ. ಅವರು ಕ್ಯಾ ಬೋಲಾ ಅಂತಂದು, ಅನಂತಕುಮಾರ್ ಬೋಲ್ತಾ ಅಂತಂದು. ಈಗಿನ ಬೆಳವಣಿಗೆ ಬಗ್ಗೆ ನಿಮಗೇನು ಅನ್ಸುತ್ತೆ? ನಾನು ಹೇಳಿದೆ, ಇದು ಒಂದು ವಾರ್, 2 ವಾರ್ ಫ್ರಂಟ್. ಅವತ್ತು ಪಾಂಡವರಲ್ಲಿ 5 ಜನ, ಅವರು 101 ಜನ. ಇಟ್ ಈಸ್ ಎ ವಾರ್ ಬಿಟ್ವೀನ್ 2 ಇಶ್ಯೂಸ್. ಅಧಿಕಾರ ಕೊಡಬೇಕಾ ಬೇಡವಾ ಅಂತ. ಅಧಿಕಾರ ತಗೊಳ್ಳೋಕ್ಕೋಸ್ಕರವಾಗಿ ಏನ ಪ್ರಕಾರೇಣ ಅಧಿಕಾರ ಬೇಕು. ಆದ್ದರಿಂದ ಅಧಿಕಾರ ಬೇಕಾಗಿರೋದ್ರಿಂದ ವಾರ್ ಫೀಲ್ಡಲ್ಲಿ ಏನು ಬೇಕಾದರೂ ಮಾಡ್ಬೋದು. ವೆದರ್ ಇಟ್ ಈಸ್ ಎ ಪಾರ್ಟಿ ಆಫ್ ಡಿಫರೆನ್ಸಸ್, ವೆದರ್ ಇಟ್ ಈಸ್ ಎ ಪಾರ್ಟಿ ಆಫ್ ಡಿಫರೆನ್ಸ್, ಬೋತ್ ಆರ್ ಕರೆಕ್ಟ್. ಕೇಂದ್ರ ಮಟ್ಟದಲ್ಲಿ ಡಿಫರೆನ್ಸಸ್ ಇಲ್ಲ. ಸರಿ. ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಇಲ್ಲಿ ಡಿಫರೆನ್ಸಸ್ ಕಾಣ್ತದೆ, ಅಲ್ಲಿಲ್ಲ. ಭೀಮಂದೇ ಒಂದು ಗುಣ, ಅರ್ಜುನಂದೇ ಒಂದು ಗುಣ, ಧರ್ಮರಾಯಂದೇ ಒಂದು ಗುಣ, ನಕಲ ಸಹೋದರದೇ ಒಂದು ಗುಣ. ಈಗ ಒಂದು 10 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರಬಲವಾದ ಗಟ್ಟಿಯಾದ ಸರ್ಕಾರ ಬಂದ ನಂತರ ಈ ಹಿಂದುತ್ವಕ್ಕೆ ಒಂದು ಹೊಸ ಜೋಶ್ ಬಂದಿದೆ. ಎಷ್ಟೋ ಜನ ನಾವು ಹಿಂದೂ ವಿರೋಧಿ ಅಂತ ಹೇಳೋರು ಅಥವಾ ತ್ರಯಸ್ಥರಾಗಿರೋರು ಕೂಡ ಈಗ ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ನೀವು? ಕಾರಣ ಏನಂದರೆ, ಕೆಲವು ಕಡೆ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಇರ್ತದೆ. ಮನುಷ್ಯ ಅಂದಮೇಲೆ ಸ್ವಾರ್ಥ ಸ್ವಾಭಾವಿಕ. ನೋಡಿ, ಒಂದು ಮಾತು ಹೇಳ್ತೀನಿ, ಅಟಲ್ ಬಿಹಾರಿ ವಾಜಪೇಯಿಗೂ 100 ಪ್ರಾರಂಭ ಆಗಿದೆ. ಶ್ರೀಕೃಷ್ಣನ ತೂಕ ಹಾಕುವಾಗ ಎಲ್ಲ ಒಡವೆ ವಸ್ತುಗಳನ್ನು ತೂಕ ಹಾಕಿದ್ರು ಕೃಷ್ಣ ಕೆಳಗೆ ಇಳಿಯಲಿಲ್ಲ. ತುಳಸಿ ದಳ ಹಾಕಿದಾಗ ಮೇಲೆ ಎದ್ದೊಳ್ತು. ನರೇಂದ್ರ ಮೋದಿ ಬಂದಾಗ ಈಕ್ವಲ್ ಆಗಿದೆ.
ಎಲ್ಲ ನಾಯಕರು ಒಂದು ಕಡೆ ಹಾಕಿ ವಾಜಪೇಯಿ ಒಂದು ಕಡೆ ಕೊಟ್ಟರೆ ಕೆಳಗೆ ಇದ್ದಾರ ಮೇಲೆ ಹೋಗೋದೇ ಇಲ್ಲ ಅವರು. ನರೇಂದ್ರ ಮೋದಿ ಬಂದ ಮೇಲೆ ಅವ್ರನ್ನ ಕುಂಡ್ರಸಿದ ಕೂಡಲೇ ಆ ಎಲ್ಲ ನಾಯಕರ ಜೊತೆಗೆ ಹಿಂಗೆ ಎತ್ತಲಿಲ್ಲ, ಲೆವೆಲ್ಲಾಗಿ ಬಂದು. ಹಾಗೆ ಇವತ್ತು ಲೆವೆಲ್ಲಾಗಿ ಅಷ್ಟು ಜನ ನಾಯಕರು ನರೇಂದ್ರ ಮೋದಿ ಸೇರಿಸಿ ವಾಜಪೇಯಿ. ಅಲ್ಲ, ಈ ಹಿಂದುತ್ವದ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಹಿಂದೂ ತತ್ವದ ಬೆಳವಣಿಗೆ ಅಂತಲ್ಲ, ಇಟ್ ಈಸ್ ಎ ಒರಿಜಿನಲ್ ಥಾಟ್. ಮೊದಲಿಗಿಂತ ಹೆಚ್ಚು ಪ್ರಖರವಾಗಿ ಎಲ್ಲ ಕಡೆ ಅದರ ಒಂದು ವ್ಯಾಪ್ತಿ ವಿಸ್ತರಿಸ್ತಾ ಇದೆ. ಏನಾಯಿತು, ಮುಂಚೆ ದೇಶ ಭಿನ್ನ ಭಿನ್ನವಾಗಿತ್ತು. ನಾವೆಲ್ಲ ಒಂದು ಅಂತ ಹೇಳ್ಕೊಳ್ಳೋ ಸ್ಥಿತಿ ಒಳಗೆ ನಾವು ಯಾರೂ ಇರಲಿಲ್ಲ. ಮಹಾನ್ ಹೆಗ್ಡೆವಾರ್ ಅವರು ಹುಟ್ಟಿದ ಮೇಲೆ ಹಿಂದೂ ಅನ್ನೋ ಪದ ಇಡೀ ದೇಶಕ್ಕೆ ಬಂತು. ಅದಕ್ಕೆ ಹೆಡ್ಗೆವಾರ್ ಈಸ್ ನಂಬರ್ 1, ವಾಜಪೇಯಿಗಿಂತ ನಂಬರ್ 1, ಗುರೂಜಿಯವರಿಗಿಂತ ನಂಬರ್ 1. ಆದರೆ ಗುರೂಜಿಯವರು ಈಸ್ ಅನ್ ಎಕ್ಸಿಕ್ಯೂಟಿವ್, ಈ ವಾಸ್ ಎ ಫೌಂಡರ್. ಗುರೂಜಿಯವರು ಎಕ್ಸಿಕ್ಯೂಟಿವ್ ಆದ್ದರಿಂದ ಜಗತ್ತಲ್ಲಿ, ಇಡೀ ದೇಶದಲ್ಲೇ ಅಲ್ಲ ಇಡೀ ವಿಶ್ವದಲ್ಲಿ ಹಿಂದೂ ಅನ್ನೋ ವಿಚಾರ ಲೆವೆಲ್ಲಿಗೆ ಬಂತು. ಇಲ್ಲದೇ ಇದ್ದರೆ ಬರ್ತಾ ಇರಲಿಲ್ಲ. ಆ ಹಿಂದೂ ಅನ್ನೋದು ಬೇಕೇ ಆಗಿದೆ, ಬೇಕೇ ಬೇಕು ಅದು. ಹಾಗಂತ ನಾವು ಬೇರೆಯವ್ರನ್ನ ವಿರೋಧ ಮಾಡ್ತೀವಿ ಅಂತಿಲ್ಲ. ಅಲ್ಲ, ಹಿಂದುತ್ವ ಅದು ಬೆಳಿಬೇಕು, ಅದು ಬೇರೆಯವ್ರನ್ನ ವಿರೋಧ ಮಾಡೋಕ್ಕೆ ಅಂತಲ್ಲ ಇರೋದು. ಯಾಕೆ ಹಿಂದುತ್ವ ಪ್ರಖರವಾಗಿದ್ದಾಗ ಮಾತ್ರ ಒಂದು ನಮ್ಮ ಹಿಂದೂ ಸಮುದಾಯದಲ್ಲಿ ಬಲ ಇರುತ್ತೆ. ಏನಾಯಿತು, ಒಂದು ಗುಡ್ಡ ಅಗೆಯುವಾಗ ಅಗಿತಾರೆ, ಅಳತೆ ಮಾಡೋಕ್ಕೆ ಸಾಕ್ಷಿ ಗುಡ್ಡ ಅಂತ ಬಿಡ್ತಾರೆ. ಇಡೀ ದೇಶದೊಳಗೆ ಆ ಸಾಕ್ಷಿ ಗುಡ್ಡ ಇದ್ದಂಗೆ ಅಲ್ಲಲ್ಲಲ್ಲ ಹಿಂದೂಗಳು ಅಂತ ಎಲ್ಲ ಹೇಳ್ಕೊತಾ ಇದ್ರು. ಒಟ್ಟಾಗೆ ಇರಲಿಲ್ಲ. ಆ ಒಟ್ಟಾಗಿ ಇರೋವಂಥ ಪರಿಸ್ಥಿತಿ ಬಂದಿದ್ದು ಇವಾಗ. ಯಾಕಂತಂದರೆ ಇವತ್ತು ರಾಮ ಮಂದಿರ ಕಟ್ಟುವಾಗ ನಾನು ಯಡಿಯೂರಪ್ಪ ಮಸೀದಿ ಬಿದ್ದಾಗ ಅಲ್ಲೇ ಇದ್ವಿ. ನಾನು ಯಡಿಯೂರಪ್ಪ, ಶಂಕರಮೂರ್ತಿ, ಈಶ್ವರಪ್ಪ ಎಲ್ಲ ಅಲ್ಲೇ ಇದ್ವಿ. ಅವತ್ತು ಗಾರೆ ಹಾಕಿ ಮೆಟ್ಲು ಕಟ್ಟಿ ಬಂದವ್ರು ನಾವು. ಅವತ್ತು ನಮ್ಮ ಹುಡುಗ ಬೇಲ್ಗಡೆ ನಿಂತ್ಕೊಂಡು ಅಲ್ಲಿಂದ ಬೀಳಿಸ್ದ ಅದನ್ನು. BDA ಎಂಪ್ಲಾಯಿ ಅವನು, ನಾರಾಯಣ ಸ್ವಾಮಿ ಅಂತ. ಅದೆಲ್ಲ ಕಣ್ಣಲ್ಲಿ ನೋಡಿರೋರು ನಾವು. ಇವಾಗ ನಮಗೆ ರಾಮ ಮಂದಿರಕ್ಕೆ ಹೋಗ್ಲೇಬೇಕಂತ ಅನ್ಸಲ್ಲ, ನಾವು ನೋಡಿಬಿಟ್ಟಿದ್ದೀವಿ, ಆಗೋಗ್ಬಿಟ್ಟಿದೆ. ಇವಾಗೇನು ನೋಡೋದು? ಇವತ್ತು 47 ಕೋಟಿ ಜನ ವಿಸಿಟ್ ಮಾಡಿದ್ದಾರೆ ಇಷ್ಟೊತ್ತಿಗಾಗಲೇ. ಹೌದೌದು, 47 ಕೋಟಿ ಜನ ವಿಸಿಟ್ ಮಾಡಿದ್ದಾರೆ. ಯಾರ್ದು ಶ್ರಮ ನೋಡಿ. ಉಡುಪಿ ಪೇಜಾವರ ಸ್ವಾಮಿಗಳು, ಕರ್ನಾಟಕದಿಂದ 2 ಸ್ವಾಮಿಗಳು ಭಾಗವಹಿಸಿದವರು. ಉಡುಪಿ ಪೇಜಾವರ ಸ್ವಾಮಿಗಳು, ಬೇಲಿ ಮಠದ ಸ್ವಾಮಿಗಳು, ಇವರಿಬ್ಬರೇ ಅಲ್ಲಿಗೆ ಹೋದವರು. ಮತ್ತು ಉತ್ತರದ ಭಾರತದವರೆಲ್ಲ ಇದ್ದರು, ಅವರೆಲ್ಲ ಇದ್ರು ಬಿಡಿ. ಅವರೆಲ್ಲ ಇದ್ರು ಅವಾಗ. ಅವ್ರು ಇರೋದು ದೊಡ್ಡದಲ್ಲ. ಹೌದು, ಇಲ್ಲಿಂದ ಹೋಗೋದು ಮುಖ್ಯ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬ್ತಾ ಇದೆ. ಸೊ ಡಾಕ್ಟರ್ ಹೆಡ್ಗೇವಾರ್, ನೀವೇನು ಹೇಳಿದ್ರಿ, ಹೆಡ್ಗೇವಾರ್ ಸ್ಥಾಪನೆ ಮಾಡಿದ ನಂತರ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅಂತ ನಮಗೆ ಬೇರೆಯವ್ರ ಮೂಲಕ, ನಮ್ಮ ವಿರೋಧಿಗಳು ಹೇಳೋದ್ರ ಮೂಲಕ ನಮ್ಗೆ ಅರ್ಥ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ನಿಲುವು ಅಥವಾ ಏನು ನಿಮ್ಮ ಅಭಿಪ್ರಾಯಗಳು? ಸಂಘ ಒಂದೇ ನಮ್ಮ ದೇಶದಲ್ಲಿ ದೇಶವನ್ನು ಪ್ರೊಟೆಕ್ಟ್ ಮಾಡುವಂಥ ಆರ್ಗನೈಸೇಷನ್, ಬೇರೆ ಯಾವುದೂ ಇಲ್ಲ. ಇಟ್ ಈಸ್ ದಿ ಓನ್ಲಿ ಆರ್ಗನೈಸೇಷನ್ ವಿಚ್ ಕ್ಯಾನ್ ಸೇಫ್ ಗಾರ್ಡ್ ದಿಸ್ ಕಂಟ್ರಿ ಆ್ಯಂಡ್ ದಿ ಹಿಂದೂಯಿಸಮ್. ನೋ ಅದರ್ ಸ್ವಾಮೀಜೀಸ್. ಸಂಘ ಸಮಾಜವನ್ನು ಪೂರ್ತಿ ಸಂಘಟನೆ ಮಾಡಿದೆ, ಒಂದು ಸಾಮರಸ್ಯ ಬಂದಿದೆ ಅಂತ ನಿಮ್ಗೆ ಅನಿಸುತ್ತಾ 100 ವರ್ಷದಲ್ಲಿ? ಅಲ್ವೇ ಅನಿಸುತ್ತೆ. ಹೋಗ್ತಾ 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 ತುದಿ ಸಿಗೋದೇ ಇಲ್ಲ. ಇನ್ಫೈನೈಟ್. ಈ ಕೆಲಸನೂ ಇನ್ಫೈನೈಟ್. ಅಂದರೆ ಇನ್ನೂ ನಡೀತಾ ಇರುತ್ತೆ, ಬೆಳವಣಿಗೆಯಲ್ಲಿದೆ. ಈ ಕೆಲಸ ಮುಗೀತು ಅಂತ ಇಲ್ಲವೇ ಇಲ್ಲ. ಅದಕ್ಕೋಗಿ ದಿನ ಸಾಯಂಕಾಲ ಶಾಖೆಗೆ ಹೋದ್ರೇ ಕೆಲಸ ಅದು. ಅಂದರೆ ಸಂಘದ ಕೆಲಸ ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ, ಮುಂದಕ್ಕೂ ನಡೆಯುತ್ತೆ. ಇಟ್ ಈಸ್ ಹೌದು. ದೇರ್ ಈಸ್ ನೋ ಎಂಡ್ ಟು ದಿಸ್ ಸಂಘ ವರ್ಕ್. ಇಟ್ ಈಸ್ ಎಟರ್ನಲ್. ಈ ಸಂಘದ ವಿರೋಧಿಗಳು, ಅಂದರೆ ರಾಜಕೀಯ ಪಕ್ಷದಲ್ಲಿರುವಂಥ ವಿರೋಧಿಗಳು ಸಂಘವನ್ನು ಟೀಕೆ ಮಾಡ್ತಾನೇ ಇರ್ತಾರೆ. ಆ ಟೀಕೆ ಮಾಡೋದು ಅವರ ಮೂಲ ಉದ್ದೇಶನೋ ಅಥವಾ ಅದರಿಂದ ಏನಾದರೂ ಪ್ರಯೋಜನ ಆಗುತ್ತೆ ಅಂತನಾ? ಏನು ಹೇಳ್ತೀರಿ ನೀವು? ಸಂಘನ ಟೀಕೆ ಮಾಡೋರಿಗೂ ಗೊತ್ತು ಸಂಘ ಒಳ್ಳೆಯದು ಅಂತ, ಚೆನ್ನಾಗಿ ಗೊತ್ತು ಅವರಿಗೆ. ಇಟ್ ಈಸ್ ದಿ ಓನ್ಲಿ ಆರ್ಗನೈಸೇಷನ್ ಸೇಫ್ ಗಾರ್ಡ್ ದಿಸ್ ಕಂಟ್ರಿ ಅನ್ನೋದು ಗೊತ್ತು.
ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ರಾಜಕೀಯ ಸ್ವಾರ್ಥಕ್ಕೆ. ಸೊ ಅದು ಅಂದರೆ ಈ ವಿರೋಧ ಇದ್ದೇ ಇರುತ್ತೆ, ಅಥವಾ ವಿರೋಧ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀರಾ? ಇರಲೇಬೇಕು. ಇರಬೇಕು. ಬಿರುಗಾಳಿ ಬೀಸಿದಷ್ಟು ಅಡವಿ ಮರದ ಬೇರು ಆಳ ಆಳ ಆಳ. ಗಾಳಿ ಎಷ್ಟು ಬೀಸುತ್ತೋ ಅಷ್ಟು ನೆಲ ಅಳ್ಳಾಡುತ್ತೆ, ಅಷ್ಟು ಬೇರು ಆಳವಾಗಿ ಹೋಗುತ್ತೆ. ಹಾಗಾಗಿ ವಿರೋಧ ಇರಬೇಕು. ಯಾಕೆಂದರೆ ಬರೀ ಹೊಗಳಿಕೆನೇ ಇದ್ದರೆ ವಿರೋಧ ಇರಬಾರ್ದು. ಅದೇ ಬರೀ ಹೊಗಳಿಕೆನೇ ಇದ್ದರೆ ಬೆಳೆಯೋದಿಲ್ಲ, ಬೆಳವಣಿಗೆ ಇರೋದಿಲ್ಲ. ವಿರೋಧ ಇದ್ದಾಗ ಬೆಳವಣಿಗೆ ಇರುತ್ತೆ. ಸಂತೋಷ. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಸಾಧ್ಯವಾಯಿತು ನಿಮ್ಮಿಂದ. ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಓಡಾಡಿಸ್ತಾ ಇದ್ದವ್ರು ನಾವೇ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ. ಅವರನ್ನೇ ಕಡೆ ಅಲ್ಲಿ ಬಾಂಬ್ ಹಾಕಬೇಕು, ಇಲ್ಲಿ ಬಾಂಬ್ ಹಾಕೋದು, ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರ ರೆಡ್ಡಿ ಮನೆಗೆ ಕರ್ಕೊಂಡು ಹೋಗೋದು, ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇಡ್ಸೋದು, ಇವ್ರ ಮನೇಲಿ ಎಲ್ಲ ಕಡೆ ಓಡಾಡಿಸ್ತಾಯಿದ್ರು. ಜಾರ್ಜ್ ಫರ್ನಾಂಡಿಸ್ನ ವಿಶೇಷವಾಗಿ ಆ ಸಂದರ್ಭದಲ್ಲಿ ಓಡಾಡಿಸ್ತಾ ಇದ್ದವ್ರು ನಾವೇ, ಸಿನಿಮಾ ಯೂನಿಟ್ ಥರ ನಾವು. ತುರ್ತು ಪರಿಸ್ಥಿತಿಯಲ್ಲಿ. ಹೌದು, ಅವರಿಲ್ಲಿ ಸ್ನೇಹಲತಾ ರೆಡ್ಡಿ ಮನೆಗೆ ಎಲ್ಲ ಬರ್ತಾಯಿದ್ರು. ಮತ್ತು ಆವಾಗಲೇ ಸ್ವಲ್ಪ ಅವರು ಮೌಲ್ಡ್ ಆಗಿದ್ದು ಈ ಸಂಘದ ಸಂಪರ್ಕದಿಂದಾಗಿ. ಮೊದಲು ಭಾಳ ಫೈರ್ ಬ್ರಾಂಡ್ ಅಂತ ಇದ್ರಲ್ಲ, ಹಾಗಾಗಿ ಅವಾಗ ಸ್ವಲ್ಪ ಇದಾಯ್ತು ಅವರು. ಈ ಒಂದು RSSಗೆ 100 ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಹಿರಿಯರನ್ನೆಲ್ಲ ಹೀಗೆ ಕಂಡು ಮಾತಾಡಬೇಕು ಅಂತ ಒಂದು ನಮ್ಮ ಡಿಜಿಟಲ್ ಮೀಡಿಯಾ ಒಂದು ಉದ್ದೇಶ ಇಟ್ಕೊಂಡಿತ್ತು. ತಮ್ಮನ್ನು ಭೇಟಿಯಾಗಿ ಭಾಳ ಸಂತೋಷ ಆಯಿತು. ಸಾಕಷ್ಟು ವಿಷಯಗಳನ್ನು ನೀವು ಹಂಚ್ಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ.